ಅಕ್ಕ, ಈಗಿನ ಕಾಲದಾಗೆ ಮನೆ ನೊಡಮನೆ ನೆಲ ವರ್ಷಕ್ಕೆ ಹೆಣ್ಮಕ್ಳು ಅಳ್ತಾರೆ ಅಂತಾದ್ರಾಗ ಇಷ್ಟೊಂದು ಸಾವಿರಾರು ಎಕರೆ ನಾಟಿ ಹಚ್ತಿರಲ್ಲ, ಬಗ್ಗಿ ಈ ಥರ ಹಿಂಗೆ ನಾಟಿ ಹಚ್ಕೊಂತ ಹೋಗ್ತಿರಲ್ಲ, ನಿಮ್ಗೆ ಯಾವ ಮೈ ನೋವು ಆ ಥರ ಏನು ಅನ್ಸಲ್ಲ? ಏನು ಅನ್ಸಲ್ಲ. ನಾವು ಅಳಾರಾಗಿರುತ್ತೆ, ಕೆಲಸ ಮಾಡಿದಷ್ಟು ನಮ್ಗೆ ಕೆಲಸ ಮಾಡಿದಷ್ಟು ಅಳಾರ. ನಾವು ಮನೆಗಿದ್ರೆ ನಮ್ಮ ಮೈ ವಜ್ಜಿ. ಮತ್ತೆ ಈಗಿನ ಕಾಲದ ಹೆಣ್ಮಕ್ಳಿಗೆ ಹೇಳಕ್ಕೆ ಏನು ಇಷ್ಟಪಡ್ತೀವಿ? ಅವರೆಲ್ಲ ಓದ್ತದಾರಲ್ಲ, ಓದಿ ಮೇಲೆ ಕಂಪ್ಯೂಟರ್ ಮಾಡಿ ಅವರಿಗೆ ಅದ್ರ ಮೇಲೆ. ಹಲೋ, ಹಾಯ್, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರುದ್ರನಗೌಡ ಪುಟ್ಟಪ್ಪಜ್ಜರ್. ಬನ್ನಿ ಗೆಳೆಯರೇ, ನಾವು ಇವತ್ತು ಎಲ್ಲರೂ ಅನ್ನವನ್ನು ಊಟ ಮಾಡ್ತೇವೆ. ಈ ಅನ್ನ ಅಂದರೆ ಭತ್ತವನ್ನು ಬೆಳಿಲಿಕ್ಕೆ ಯಾವ ರೀತಿಯಾಗಿ ನಾವು ತಯಾರಿಯನ್ನು ಮಾಡಬೇಕಾಗುತ್ತೆ, ರೈತರು ಯಾವ ರೀತಿಯಾಗಿ ಕಷ್ಟಪಡ್ತಾರೆ, ಮತ್ತು ಹೆಣ್ಣು ಮಕ್ಕಳು ಯಾವ ರೀತಿಯಾಗಿ ಇಷ್ಟೊಂದು ವಿಶಾಲವಾದ ಪ್ರದೇಶವನ್ನು ಬಗ್ಗಿ ನಾಟಿಯನ್ನು ಮಾಡ್ತಾರೆ, ಅವ್ರಿಗೆ ಸುಸ್ತಾಗುತ್ತೋ ಆಗಲ್ವೋ, ಹಾಗೆ ಯಾವ ರೀತಿಯಾಗಿ ಮಡೆಯನ್ನು ಸಿದ್ಧ ಮಾಡ್ಕೋಬೇಕು, ಪ್ರತಿಯೊಂದನ್ನು ಸಹ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಹೋಗ್ತೇನೆ. ವಿಡಿಯೋವನ್ನು ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ರೈತರಿಗೆ ನಿಮ್ಮ ಸಪೋರ್ಟ್ ಸದಾ ಹೀಗೆ ಇರಲಿ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೇನೆ. ಬನ್ನಿ ನೋಡ್ತಾ ಹೋಗ್ತೀನಿ. ಅಕ್ಕ, ಈಗಿನ ಕಾಲದಾಗೆ ಮನೆ ನೊಡಮನೆ ನೆಲ ವರ್ಷಕ್ಕೆ ಹೆಣ್ಮಕ್ಳು ಅಳ್ತಾರೆ ಅಂತಾದ್ರಾಗ ಇಷ್ಟೊಂದು ಸಾವಿರಾರು ಎಕರೆ ನಾಟಿ ಹಚ್ತಿರಲ್ಲ, ಬಗ್ಗಿ ಈ ಥರ ಹಿಂಗೆ ನಾಟಿ ಹಚ್ಕೊಂತ ಹೋಗ್ತಿರಲ್ಲ, ನಿಮ್ಗೆ ಯಾವ ಮೈ ನೋವು ಆ ಥರ ಏನು ಅನ್ಸಲ್ಲ? ಏನು ಅನ್ಸಲ್ಲ. ನಾವು ಅಳಾರಾಗಿರುತ್ತೆ, ಕೆಲಸ ಮಾಡಿದಷ್ಟು ನಮ್ಗೆ ಕೆಲಸ ಮಾಡಿದಷ್ಟು ಅಳಾರ. ನಾವು ಮನೆಗಿದ್ರೆ ನಮ್ಮ ಮೈ ವಜ್ಜಿ. ಮತ್ತೆ ಈಗಿನ ಕಾಲದ ಹೆಣ್ಮಕ್ಳಿಗೆ ಹೇಳಕ್ಕೆ ಏನು ಇಷ್ಟಪಡ್ತೀವಿ? ಅವರೆಲ್ಲ ಓದ್ತದಾರಲ್ಲ, ಓದಿ ಮೇಲೆ ಕಂಪ್ಯೂಟರ್ ಮಾಡಿ ಅವರಿಗೆ ಅದ್ರ ಮೇಲೆ ನಾವು ದುಡ್ದು ಜೀವನ ಅಷ್ಟೇ. ಅಂದ್ರೆ ಯಾವ ಈಗಿನ ಹೆಣ್ಮಕ್ಳಿಗೆ ಇದು ಒಕ್ಕೇಳಕ್ ಆಗಲ್ಲ ಅಂತ? ಆಗಲ್ಲ, ಅವ್ರ ಕೈಲಿ ಆಗಲ್ಲ, ನಮಗೆ ಅದನ್ನ ನೋಡಕ್ ಆಗಲ್ಲ. ಅದನ್ನ ನೋಡಕ್ ಆಗಲ್ಲ. ಬರ್ತಾ ಬರ್ತಾ ನಿಮ್ ಕಾಲ ನಶಿಸೋತು ಅಂದ್ರೆ ಯಾವ ತರ ಮಾಡ್ಬೇಕಾಗತ್ತೆ ಇದನ್ನ? ಬೇಸಿಗೆ ಇದನ್ನು ಡ್ರಮ್ ಹೊಡಿಬೇಕಾಗತ್ತೆ. ಡ್ರಮ್ ಅಂದ್ರೆ ಅಲ್ಲಿ ಹೊಡಿತಾರ, ನಮ್ಮೂರಲ್ಲ ಡ್ರಮ್ ಹೊಡಿತಾರ, ಆ ತರ ಹೊಡಿಬೇಕಾಗತ್ತೆ. ಅಂದ್ರೆ ಒಟ್ಟ ಕೂಲರ್ ಇಲ್ದಂಗ್ ನಾಟಿ ಹಚ್ಚೋದು ಅಂತ ಎಲ್ಲ ಮಿಷಿನ್ ಮೇಲೆ. ಡ್ರಮ್ ಮಾಡ್ಕೊಂಡ್ ಬರೋದು ಅಂದ್ರೆ ಮುಂದ್ ಬರ್ತಾ ಬರ್ತಾ ಕೂಲರ್ ಇಲ್ದಂಗ ಆಕತಿ, ಉಣ್ಣಕ ಕಷ್ಟ ಆಕತಿ ಅಂತ ನೀವ್ ಹೇಳೋದು. ನಾವು ಈಗ ಏನ್ ಕಲ್ತದಾವಲ್ಲ, ನಾವ್ ಅಷ್ಟೇ ಹಚ್ಚೋದ್ ನಾಟಿನ. ನಿಮ್ ಮಕ್ಳು ಸತಿಗೆ ಹಚ್ಚಲ್ಲ, ಮಕ್ಳು ಅಲ್ಲಿ ಅಲ್ಲ, ಮುಂದಕ್ಕೆ ಇಷ್ಟು ಜನ ನಾಟಿ ಹಚ್ಚಕ್ ಇರಲ್ಲ. ಏನ್ ಎಲ್ಲಾ ಮಿಷಿನ್ ಅವಲಂಬಿತವಾಗಿ ನಾವು ಏನಿದ್ರು ರೈತರು ಮೇಲೆ ನೀವು ಉತ್ತಮನೆ ಮಾಡ್ಕೋಬೇಕು. ಹಾ 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 ನಮ್ಮ ಹ್ಮ್ 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 ಜಾನಪದ ಗೀತೆ ಸೃಷ್ಟಿಯಾಗಿದ್ದೇ ಈ ಕೆಲಸಗಾರರಿಂದ. ಫಸ್ಟ್ ಆಫ್ ಆಲ್ ಇದ್ರ ಸೃಷ್ಟಿಕರ್ತರೆ ಜಾನಪದ ಗೀತೆದು ನಿಮ್ಮಂಥ ಕೆಲಸಗಾರರುಗಳು. ಆದರೆ ನೀವು ಯಾರು ಒಬ್ಬರು ಹಾಡು ಹೇಳ್ತಾ ಇಲ್ಲ, ಅದೇ ಬೇಜಾರಷ್ಟೇ. ಹಾಂ 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 ನೋಡಿ ಸ್ನೇಹಿತರೆ, ಈಗ ಎಲ್ಲ ಮಹಿಳೆಯರು ಸಾಲಾಗಿ ಒಟ್ಟಿಗೆ ಯಾವ ರೀತಿಯಾಗಿ ನಾಟಿಯನ್ನು ಮಾಡ್ತಾ ಹೋಗ್ತಾ ಇದ್ದಾರೆ ಅನ್ನೋದನ್ನು ಈಗ ನಾವೀಗ ನೋಡ್ತಾ ಇದ್ದೀವಿ. ಎಷ್ಟರ ಮಟ್ಟಿಗೆ ಬಗ್ಗಿ ನಾಟಿಯನ್ನು ಹತ್ತತ್ತ ಎಷ್ಟು ಚೆನ್ನಾಗಿ ಹಚ್ತಾ ಇದ್ದಾರೆ ಅಂದರೆ ತುಂಬ ಖುಷಿ ಆಯಿತು ನೋಡ್ತಾ. ಈಗ ಭತ್ತದ ನಾಟಿ ಸೀಸನ್ ಮುಗಿಯೋವರೆಗೂ
ಹೊಲದಲ್ಲಿ ಈ ಥರ ಒಂದು ಬಗ್ಗಿ ನಾಟಿಯನ್ನು ಮಾಡಿದ್ರ ಜೊತೆಗೆ ಮನೆಯಲ್ಲಿ ಹೋಗಿ ಸಹ ಇವರು ತಮ್ಮ ಕೆಲಸಗಳನ್ನು ಮಾಡಬೇಕಾಗ್ತದೆ ಸ್ನೇಹಿತರೆ. ಅಡಿಗೆ ಆಗಿರ್ಬೋದು, ಮನೆ ಕೆಲಸ ಆಗಿರ್ಬೋದು, ಪ್ರತಿಯೊಂದನ್ನು ಸಹ ಹೆಣ್ಮಕ್ಳು ಮಾಡ್ತಾರೆ. ಹಾಗಾಗಿ ಹೇಳೋದು, ಮಹಿಳೆಯರನ್ನು ಭೂತಾಯಿಗೆ ಯಾಕೆ ಹೋಲಿಸ್ತಾರೆ ಅಂದರೆ ಇದೇ ಒಂದು ಕಾರಣಕ್ಕೋಸ್ಕರ ಸ್ನೇಹಿತರೆ. ನೋಡಿ ಅವ್ರು ಯಾವ ರೀತಿಯಾಗಿ ಒಂದು ಸ್ವಲ್ಪನೂ ಸಹ ಕಷ್ಟ ಅಂತ ಯಾರನ್ನೂ ಬಿಡ್ತಾ ಇಲ್ಲ. ಅಡಿಗೆ ಮಾಡಿ 4 ಗಂಟೆಗೆ ಎದ್ದು ಮತ್ತೆ ಬೆಳಗ್ಗೆ ಅಡಿಗೆ ಮಾಡ್ಕೊಂಡು ಕುತ್ಕೊಂಡು ಬರ್ಬೇಕು. ಮತ್ತೆ ರಾತ್ರಿ ಇಲ್ಲಿಂದ ಹೋಗಿ ಮತ್ತೆ ಅಡಿಗೆ ಮಾಡ್ಬೇಕು. ಅಡಿಗೆ ಮಾಡ್ಬೇಕು. ಹಾಂ 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 ಯಾರಲ್ಲ ಮನೆಯಲ್ಲಿ. ಹಾಂ ಸ್ನೇಹಿತರೆ, ಇವಾಗಿನ ಕಾಲದ ಹೆಣ್ಮಕ್ಳೇನೋ ಈ ರೀತಿಯಾಗಿ ನಾಟಿ ಹಚ್ಚಿ ತಮ್ಮ ಜೀವನವನ್ನು ನಡೆಸೋದ್ರ ಜೊತೆಗೆ ತಮ್ಮ ಮಕ್ಕಳುಗಳನ್ನು ದೊಡ್ಡ ಓದನ್ನು ಓದಿಸ್ತಾ ಇದ್ದಾರೆ. ಹಾಗಾಗಿ ಮುಂದೆ ಈ ಥರ ನಾಟಿ ಆಗಿರ್ಬೋದು, ಭತ್ತ ಬೆಳೆಯೋದಾಗಿರ್ಬೋದು, ಕೆಲಸಗಾರಗಳಾಗಿರ್ಬೋದು ಮುಂದೆ ಸಿಗೋದು ತುಂಬಾ ಕಷ್ಟ ಅಂತ. ಯಾಕೆಂದರೆ ಈಗಾಗಲೇ ನಾವು ನೋಡ್ತಾ ಇದ್ದೀವಿ, ಒಂದನ್ನೇ ಅವಲಂಬಿತವಾಗಿ ನಾವು ಯಾವುದನ್ನು ನಂಬ್ಕೊಂಡು ಕೂರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಈಗಾಗಲೇ ನಮಗೆ ಪ್ರೂವ್ ಆಗಿದೆ. ಯಾವ ಥರ ಅಂದರೆ ನಮ್ಮ ಪೀಳಿಗೆಗೆ ನಶಿಸಿ ಹೋಗುವಂತಹ ಕೆಲಸಗಳಿವು. ಮುಂದೆ ರೈತಾಪಿ ವರ್ಗದವ್ರು ಸಿಗ್ತಾರೆ ಅನ್ನೋದನ್ನು ಸಹ ನಾವು ನೆನೆಸ್ಕೊಳ್ಳೋದು ಕಷ್ಟ ಆಗುತ್ತೆ. ನೀವೇ ಹಾಗೆ ಊಹೆ ಮಾಡ್ಕೊಂಡು ನೋಡಿ, ನಿಮ್ಮ ಮನಸ್ಸಲ್ಲಿ ಮೂಡುವಂಥ ಪ್ರಶ್ನೆನೂ ಅದೇ, ಏನಪ್ಪ ನೆಕ್ಸ್ಟ್ ಯಾವ ಥರ, ಏನು ಈ ಥರ ಬೆಳೆಗಳನ್ನು ಬೆಳೀಲಿಕ್ಕೆ ಕೆಲಸಗಾರರು ಸಿಗ್ತಾರೋ ಇಲ್ವೋ ಅನ್ನೋದು. ಹಾಗಾಗಿ ರೈತರಿಗೆ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಮಾತ್ರ. ರೈತ ದೇಶದ ಬೆನ್ನೆಲುಬು ಅಂತೇಳಿ ನಾವು ತುಂಬ ಸಲೀಸಾಗಿ ಮಾತಾಡ್ತೀವಿ. ಆದರೆ ಅವರು ಪಡುವಂಥ ಕಷ್ಟವನ್ನು ನಿಮ್ಮ ಕಣ್ಣಾರೆ ಒಮ್ಮೆ ನೋಡಿ ಇಂಥ ರೈತರಿಗೆ ಸಪೋರ್ಟ್ ಮಾಡಿ ಮತ್ತು ರೈತರಿಗೆ ಆದಷ್ಟು ಉತ್ತೇಜನವನ್ನು ನೀಡಿದರೆ ಮುಂಬರ್ತಕ್ಕಂಥ ಕಾಲದಲ್ಲಿ ಎಲ್ಲ ಡಾಕ್ಟ್ರುಗಳು, ಇಂಜಿನಿಯರ್ಗಳು ಅಂತ ಆಗಲಿ, ಆದಷ್ಟು ನಾನು ರೈತ ಆಗಬೇಕು ಅಂತೇಳಿ ಕೆಲವೊಂದಿಷ್ಟು ಜನರಲ್ಲಿ ಮನಸ್ಸಿಗೆ ಬಂದರೆ ನಮ್ಮ ದೇಶಕ್ಕೆ ಮುಂದೆ ಅನ್ನ ಮತ್ತು ಬೇಕಾಗಿರ್ತಕ್ಕಂಥ ಬೆಳೆಗಳನ್ನು ರೈತ ಬೆಳ್ಕೊಳ್ಳಿಕ್ಕೆ ಸ್ಫೂರ್ತಿ ಆಗ್ತಾನೆ. ಆದಷ್ಟು ರೈತರಿಗೆ ಸಪೋರ್ಟ್ ಮಾಡಿ ಗೆಳೆಯರೆ. ಈ ಒಂದು ವಿಡಿಯೋದ ಮೂಲಕ ನಾನು ನಿಮ್ಮನ್ನು ಕೇಳ್ಕೊಳ್ಳೋದಿಷ್ಟೇ, ರೈತರನ್ನು ಬೆಳೆಸಿ ರೈತರಿಗೆ ಉತ್ತೇಜನವನ್ನು ನೀಡಿ. ಜೈ ಹಿಂದ್, ಜೈ ಕರ್ನಾಟಕ.